Hello students, welcome to Mokshika Academy. So in this video, I am going to give information regarding the application link has been again generated, new link. ನಮ್ಮ ಬಳಿಗೆ ಬೇರೆ ಲಿಂಕ್ ಅಂತ ಹೇಳಿದೆ, ಬಟ್ ಇಲ್ಲಿ ಬೇರೆ ಲಿಂಕ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ನೀವು ಡೈರೆಕ್ಟ್ ಆಗಿ ಇನ್ ಕೇಸ್ KA ವೆಬ್ಸೈಟ್ಗೆ ಹೋದ್ರೆ, ನೀವು KA ವೆಬ್ಸೈಟ್ಗೆ ಹೋದ್ರೆ ಮೇನ್ ಪೇಜ್ ಅಲ್ಲೇ ತೋರಿಸುತ್ತೆ ಇಲ್ಲಿ ಫಾರಿ. ಸೊ ಮೇನ್ ಪೇಜ್ ಅಲ್ಲಿ ನೋಡಬಹುದು ಆನ್ಲೈನ್ ಅರ್ಜಿ ಲಿಂಕ್ ವಿಸ್ತರಣೆ ಅಂತ. ಸೊ ಬೇಕಾದ್ರೆ ಐ ವಿಲ್ ಶೋ ಇಟ್ ಇನ್ ಇಂಗ್ಲಿಷ್ ಆಲ್ಸೋ. ಓಕೆ, ಇಟ್ಸ್ ನಾಟ್ ಕಮಿಂಗ್. ಓಕೆ, ಆನ್ಲೈನ್ ಅರ್ಜಿ ಲಿಂಕ್ ವಿಸ್ತರಣೆ ಅಂತಿದೆ. ಸೊ ಇಲ್ಲ ಅಂತ ಹೇಳಿದ್ರೆ ಆಸ್ ಯೂಶುವಲ್ ನೀವೇನ್ ಮಾಡಿ ಅಡ್ಮಿಷನ್ಗೆ ಹೋಗಿ, ಅಥವಾ ಪ್ರವೇಶ ಅಂತಿದೆ ಅಲ್ಲಿ PGCET 2024 ಹೋಗಿ. ಸೊ ಇಲ್ಲಿ ನೋಡಬಹುದು ನೀವು ಆನ್ಲೈನ್ ಅರ್ಜಿ ಲಿಂಕ್ ವಿಸ್ತರಣೆ ಅಂತಿದೆ. ಓಕೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡಬೇಕಾಗಿರೋದು ಪ್ರಾಸಿಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್, ಪ್ರಾಸಿಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ. ಇನ್ ಕೇಸ್ ಯಾರಾದ್ರೂ ಇನ್ನೂ ಅಪ್ಲೈನೇ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ಬೋದು, ಪ್ರಾಸಿಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ಗೆ ಹೋಗ್ತಾರೆ. ಇನ್ ಕೇಸ್ ಆಲ್ರೆಡಿ ರಿಜಿಸ್ಟರ್ ಆಗಿರ್ತಕ್ಕಂಥವ್ರು ಏನಾದ್ರೂ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರೇನ್ ಮಾಡ್ಬೋದು, ಪ್ರಾಸಿಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ ಯೂಸರ್ಗೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಆಸ್ ಯೂಶುವಲ್ ನಿಮ್ಮ ರಿಜಿಸ್ಟ್ರೇಷನ್ ID, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಬರುತ್ತೆ. ಸೊ ಅದನ್ನ ನೀವು ಎಂಟರ್ ಮಾಡಿದ ತಕ್ಷಣ ಫಸ್ಟ್ ನಿಮ್ಗೆ ಕೇಳುತ್ತೆ, ಡು ಯು ವಾಂಟ್ ಟು ಎಡಿಟ್ ಅಪ್ಲಿಕೇಶನ್ ಅಂತ. ಇನ್ ಕೇಸ್ ಯಾರಾದ್ರೂ ಇನ್ನೂ ಅಪ್ಲಿಕೇಶನ್ ನೀವು ಮಾಡಿಲ್ಲ, ಎಡಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಹೌದು ಅಂತ ಕೊಟ್ಟು ಸಬ್ಮಿಟ್ ಕೊಟ್ರೆ ನೀವು ಎಡಿಟ್ ಅಪ್ಲಿಕೇಶನ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ UG ಅಪ್ಲಿಕೇಶನ್ ಡೀಟೇಲ್ಸ್ ಅಂತಿದೆ, ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೋಬೇಡಿ. ಸೊ ನಾರ್ಮಲಿ ಅದು UG ಅಪ್ಲಿಕೇಶನ್ ನಾರ್ಮಲಿ ಎವ್ರಿ ಇಯರ್ UG CET ಮಾಡ್ತಾರಲ್ಲ, CET ಅದೇ ಇದನ್ನ ಅವರು ಅಪ್ಗ್ರೇಡೇಷನ್ ಮಾಡ್ಕೋತಾರೆ PGಗೆ ಅಷ್ಟೇನೆ. ಹಾಗಾಗಿ ನಿಮ್ಗೆ UG ಅಂತ ಬರುತ್ತೆ, ಡೋಂಟ್ ವರಿ ಅಬೌಟ್ ದಟ್. ಓಕೆ, ಸೊ ಹಾಗಾಗಿ ಸೊ ಯಾರ್ಯಾದ್ರೂ ಇನ್ನೂ ಎಡಿಟ್ ಮಾಡಿಲ್ವೋ ಅವರು ಕೂಡ ಎಡಿಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಯಾಕಂತ ಹೇಳಿದ್ರೆ ಅಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಅವರು ಕೂಡ ಎಡಿಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಯು ಗೋ ಟು ದಿ ಅಡ್ಮಿಷನ್, ಅಂಡರ್ ದಟ್ PGCET, ಅಂಡರ್ ದಟ್ ಆನ್ಲೈನ್ ಲಿಂಕ್ ಅರ್ಜಿ ಲಿಂಕ್ ಅಂತಿದೆ. ಓಕೆ, ಆನ್ಲೈನ್ ಅರ್ಜಿ ಲಿಂಕ್ ವಿಸ್ತರಣೆ ಅಂತಿದೆ, ಅಥವಾ ಇಂಗ್ಲಿಷ್ ನಲ್ಲಿ ಎಕ್ಸ್ಟೆಂಡೆಡ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತೆ. ಡೋಂಟ್ ಗೋ ವಿತ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್. ನಾ ಬೆಳಗ್ಗೆ ಈ ಲಿಂಕ್ ಅಂತ ಹೇಳಿದೆ, ಡೋಂಟ್ ಗೋ ವಿತ್ ದಟ್ ಲಿಂಕ್. ಸೊ ಅವರು ಸಪರೇಟ್ ಆಗಿ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಇನ್ ಕೇಸ್ ಏನಾದ್ರು ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಡಿಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ, ಯಾಕಂದ್ರೆ ಕೇಳ್ತಾ ಇದೆ ಹಾಗಾಗಿ. ಸೊ ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಇನ್ನೊಂದ್ಸರಿ ನೀವು KA ಅಥಾರಿಟಿನ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸೊ ಬಿಕಾಸ್ ನಾನು ಹೇಳಿದ್ದೆ ಫೈನಲ್ ಅಲ್ಲ. ಸೊ KA ಅಥಾರಿಟಿಗೆ ನಾನು ಬೆಳಗ್ಗೆ ಕಾಲ್ ಮಾಡಿ ಅಂತ ಹೇಳಿದ್ದೆ ನಿಮ್ಗೆ. ಸೊ ಮೇ ಬಿ ಅವರು ಕೊಟ್ಟಿರ್ಬೋದು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ನೀವು ಕೂಡ ನಿಮ್ಮ ಜವಾಬ್ದಾರಿ. ಸೊ ಯು ಆಲ್ಸೋ ಒನ್ಸ್ ಯು ಕಾಲ್ ದ KA ಅಥಾರಿಟಿ. ಸೊ ನಾರ್ಮಲಿ ಕೊಟ್ಟಿದ್ದಾನೆ. ಓಕೆ, ಇನ್ ಕೇಸ್ ಯಾರಾದ್ರೂ ಇನ್ನೂ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಅವರೆಲ್ಲ ಏನ್ ಮಾಡ್ಬೋದು, ಹೊಸದಾಗಿ ಅವರ ಒಂದು ಐಡಿಯನ್ನ ಕ್ರಿಯೇಟ್ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಆ ಲಿಂಕ್ ಓಪನ್ ಆಗಿದೆ. ಸೊ ಫರ್ದರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅಲ್ಲಿವರೆಗೂ ಬಾಯ್.